ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಜೋಳದ ಅಂಬ್ಲಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಬಿಸಿಲಿನ ದಿನಕ್ಕೆ ನಾವು ಇದನ್ನು ಆರಾಮವಾಗಿ ಕೂಲ್ ಡ್ರಿಂಕ್ಸ್ ಆಗಿನೂ ಯೂಸ್ ಮಾಡ್ಕೋಬೋದು. ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಇದು ಒಳ್ಳೆಯದು. ಜೋಳದ ಅಂಬ್ಲಿ ಇದನ್ನು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಪಟಾಪಟ್ ಅಂತ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೋಡಿ. ನಾನಿಲ್ಲಿ ಜೋಳದ ಅಂಬ್ಲಿ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಂಬ್ಲಿ ಮಾಡ್ತಾ ಹೇಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ಲಾಸ್ ನೀರು ಹಾಕೊಂಡು ನೀವು ಹೆಚ್ಚಿಗೆ ಮಾಡ್ಕೊಳ್ಬೋದು ನೋಡಿ. ಇದು ನೀರು ಕಾಯೋದ್ರೊಳಗೆ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಜೋಳದ ಹಿಟ್ಟು ಇದ್ದರೆ ಸಾಕು, ಅಂಬ್ಲಿ ರೆಡಿ ಆಗುತ್ತೆ. ಒಂದೇ 1 ಸ್ಪೂನ್ ಜೋಳದ ಹಿಟ್ಟಿದ್ರೂ ನಾವು ಅಂಬ್ಲಿನ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. 2 ಗ್ಲಾಸ್ ನೀರಿಗೆ 2 ಸ್ಪೂನ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಈ ಹಿಟ್ಟನ್ನು ಹಿಂಗೆ ಹಾಕಿ ಕಲಿಸ್ರೂ ಅಂಬ್ಲಿ ಚೆನ್ನಾಗಿ ಬರೋಲ್ಲ. ಇದನ್ನು ನಾವು ಸ್ವಲ್ಪ ನೆನೆ ಇಟ್ಕೊಳ್ಬೇಕು ಮತ್ತು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಈ ಥರ ಗಂಟಿಲ್ದನ್ನು ನಾವು ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡು ನಾವು ಕಲಿಸಿಟ್ಕೊಳ್ಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಈ ಥರ ಗಂಟಿಲ್ದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾರು ಹೊಸವಾಗಿ ಅಂಬ್ಲಿ ಮಾಡ್ತಿರಲ್ಲ ಅವರು ಈ ಥರ ಮಾಡ್ಕೊಳ್ಬೇಕು ನೋಡಿ. ಈಗ ಹಿಟ್ಟು ನೆನೆದ್ರೊಳಗೆ ನಾವು ನೋಡಿ ನೀರು ಈ ಥರ ಕಾದಿರಬಾರ್ದು. ನೀರು ಚೆನ್ನಾಗಿ ಕಳ ಅಂತ ನೀರು ಕಾದಿರಬೇಕು. ಈಗ ಇದಕ್ಕನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀರು ಚೆನ್ನಾಗಿ ಕಾದ್ರೆ ಅಂಬ್ಲಿ ಚೆನ್ನಾಗಾಗತ್ತೆ. ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬೇಕು. ನಾನು ಕಲಿಸಿದಂಥ ಹಿಟ್ಟನ್ನು ಇದ್ರೊಳಗೆ ಹಾಕ್ಕೊಳ್ತೀನಿ ನೋಡಿ. ಈಗ ಈ ಬಿಸಿಲಿನ ದಿನಕ್ಕೆ ಹೀಟ್ ಆಗೋರಿಗೆ ಈ ಜೋಳದ ಅಂಬ್ಲಿ ಮನೆ ಮದ್ದು. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಹಿಟ್ಟನ್ನು ನಾನು ಈಗ ಹಾಕೊಂಡೆ ಈ ಥರ ಕೈ ಬಿಡದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಅಂದ್ರೇ ಚೆನ್ನಾಗಿ ಅದು ಹಿಟ್ಟು ಹಿಟ್ಟು ನೀರೊಳಗೆ ಕುಡ್ಕೊಂಡು ಚೆನ್ನಾಗಿ ಬೇಯತ್ತೆ. ನಾವು ಈ ಥರ ಕೈ ಬಿಡದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಅಂಬ್ಲಿ ಮಾಡುವಾಗ ನಾವು ಅಲ್ಲೇ ನಿಂತ್ಕೊಳ್ಬೇಕು. ಸ್ಟೀಲ್ ಪಾತ್ರೆ ಬದಲಿ ನೀವು ಜರ್ಮನ್ ಪಾತ್ರೆನೇ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯತ್ತೆ ನೋಡಿ. ಸ್ಟೀಲ್ ಪಾತ್ರೆಯಲ್ಲಿ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಮತ್ತು ತಳ ಹಿಡಿಯತ್ತೆ ನೋಡಿ. ಈ ಥರ ನಾವು ಹೈ ಫ್ಲೇಮ್ ಇಟ್ಕೊಂಡೇ ಇದನ್ನು ನಾವು ಅಂಬ್ಲಿನ ಬೇಯಿಸ್ಕೊಳ್ಬೇಕು. ಹಳ್ಳಿಗಳ ಕಡೆ ಮದುವೆ ಮನೆಗಳಲ್ಲೂ ಅಂಬ್ಲಿನ ಮಾಡಿಕೊಡ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಈ ತಂಪಂತೇಳಿ ನೋಡಿ. ಇದು 1 ಗ್ಲಾಸ್ ಅಂಬ್ಲಿ ನೀವು ಕುಡ್ರೆ ಮಧ್ಯಾಹ್ನ ಮಟ್ಟ ಹೊಟ್ಟೆ ಹಸಿವು ಆಗೋದಿಲ್ಲ. ವೆಯ್ಟ್ ಲಾಸನ್ನು ಮಾಡೋರಿಗೂ ಒಳ್ಳೆಯದು. ಇದನ್ನು ನಾವು ಈ ಥರ 5 ಮಿನಿಟ್ ನಾವು ಬೇಯಿಸ್ಕೊಳ್ಬೇಕು. ಮಧ್ಯಮ ಉರಿ ಇಟ್ಕೊಂಡು ಈ ಥರ ಕೈ ಬಿಡದೇ ನಾವು ಬೇಯಿಸ್ಕೊಳ್ಬೇಕು. ಇಲ್ಲದ್ರೆ ಉಕ್ಕಿ ಹೋಗೋ ಚಾನ್ಸಸ್ ಇರುತ್ತೆ. ಅಲ್ಲೇ ನಿಂತ್ಕೊಂಡು ಅಂಬ್ಲಿ ಮಾಡಬೇಕು ನೋಡಿ. 5 ಮಿನಿಟಾರು ನಾವು ಈ ಥರ ಹಿಟ್ಟು ಚೆನ್ನಾಗಿ ಬೇಯಬೇಕದು. ಅಂದ್ರೇ ರುಚಿ ಮತ್ತು ಟೇಸ್ಟೂ ರುಚಿ ಚೆನ್ನಾಗಿರತ್ತೆ ನೋಡಿ. 5 ಮಿನಿಟ್ ಆದಮೇಲೆ ತೋರಿಸ್ತೀನಿ ನಾನು. ಈಗ ನೋಡಿ 5 ಮಿನಿಟ್ ಆದಮೇಲೆ ಅಂಬ್ಲಿ ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದಿರಬೇಕು. ಗಟ್ಟಿಯಾಗಿರುತ್ತೆ ಸ್ವಲ್ಪ ನೋಡಿ. ಈ ಥರ ಗಟ್ಟಿಯಾಗಿರುತ್ತೆ. ಮತ್ತೊಂದು ಮಿನಿಟ್ ಬೇಯಿಸ್ಕೋದ್ರಿಂದ ರುಚಿನೂ ಹೆಚ್ಚಾಗಿರುತ್ತೆ ಅಂಥೇಳಿ ನಾವು ಇನ್ನೊಂದು ಮಿನಿಟ್ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಯಾರು ಹೊಸವಾಗಿ ಅಂಬ್ಲಿ ಮಾಡೋರು ಈ ಥರ ಮಾಡ್ಕೊಳ್ಳಿ ಜೋಳದ ಅಂಬ್ಲಿನ ನೋಡಿ. ಈ ಥರ ಈಗ ಚೆನ್ನಾಗಿ ಬೆಂದಿದೆ. ಮತ್ತು ಇದನ್ನು ಸ್ವಲ್ಪ ಆರ್ಲಿಕ್ಕೆ ಇಡ್ಬೇಕು ನಾವು. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವು. ಇದು ಆರೋದ್ರೊಳಗೆ ನೋಡಿ. ಈ ಥರ ಮೇಲ್ಗಡೆ ಕೆನೆಯಾಗಿ ಬಂದ್ರೆ ಅಂಬ್ಲಿ ಚೆನ್ನಾಗಿ ಬೆಂದಿದೆ ಅಂದರ್ಥ. ಕಡಿಮೆ ಉರಿ ಇಟ್ಕೊಂಡು ನೀವು ಲಾಸ್ಟ್ ಬೇಯಿಸ್ಕೊಳ್ಳಿ. ಅದು ಅಂಬ್ಲಿ ಆರೋದ್ರೊಳಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಇಂಚ್ ಹಸಿ ಶುಂಠಿ ತೊಗೊಂಡಿದ್ದೀನಿ. ಹಸಿ ಶುಂಠಿ ಹಾಕೋದ್ರಿಂದ ರುಚಿನೂ ಹೆಚ್ಚು ನೋಡಿ. ಇದನ್ನು ನಾವು ನುಣ್ಣಗೂ ಅಲ್ಲ ತರಿನೂ ಅಲ್ಲ, ಒಂದು ಸ್ವಲ್ಪ ಈ ಥರ ಕುಟಾಣಿಯಲ್ಲಿ ಕುಟ್ಕೊಳ್ಬೇಕು. ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವನ್ನ ಹಂಗೆ ಮುರಿದು ಹಾಕಿದ್ರೂ ರುಚಿ ಇರುತ್ತೆ. ಸ್ವಲ್ಪ ಕುಟ್ಟಿದರೆ ಗಮ್ ಅಂತ ವಾಸನೆ ಚೆನ್ನಾಗಿರುತ್ತೆ. ಕರಿಬೇವು ವಾಸನೆ ಅಂಥೇಳಿ ನಾನು ಈ ಥರ ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಇದಕ್ಕೇ ನಾನು ಕೊತ್ತಂಬರಿ ಕಡಿಗಳನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ ಕಡಿಗಳನ್ನು ರುಚಿ ಹೆಚ್ಚಿರತ್ತೆ ಅಂಥೇಳಿ ಇದನ್ನು ನಾನು ಸ್ವಲ್ಪ ಕುಟ್ಕೋತಾ ಇದ್ದೀನಿ. ನಿಮ್ಗೆ ಕಟ್ ಮಾಡಿ ಹಾಕೋರು ಹಾಕ್ಕೊಳ್ಳಿ. ಆದರೆ ಈ ಥರ ಸ್ವಲ್ಪ ಕಲ್ಲಲ್ಲಿ ಕುಟ್ಟಿದ್ರೆ ರುಚಿ ಹೆಚ್ಚಿರತ್ತೆ ಅಂಥೇಳಿ ನಾನು ಸ್ವಲ್ಪ ಕುಟ್ತಾಯಿದ್ದೀನಿ ನೋಡಿ. ಈ ಥರ ಕುಟ್ಟಿ ಹಾಕಿ ಚೆನ್ನಾಗಿರತ್ತೆ. ಗಮ್ ಅಂತ ವಾಸನೆನೂ ಬರುತ್ತೆ ನೋಡಿ. ಒಂದು ಅಂಬ್ಲಿಗೆ ಹಾಕೋದ್ರೊಳಗೆ ಇದು ಮಸಾಲೆ ವಾಸನೆ ಗಮ್ ಅಂತ ಚೆನ್ನಾಗಿರುತ್ತೆ. ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಬಾಯಲ್ಲಿ. ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕೋರು ಹಾಕ್ಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೆ ತಂಪು ಅಂಥೇಳಿ ನಾವು ಈಗ ಬೇಸಿಗೆ ದಿನಕ್ಕೆ ಈರುಳ್ಳಿನ ಹಾಕ್ಕೊಳ್ತೀವಿ. ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಳ್ಬಾರ್ದು. ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಂಡು ಈರುಳ್ಳಿನ ಯೂಸ್ ಮಾಡಬೇಕು ನೋಡಿ. ಈರುಳ್ಳಿನ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ 1 ಪಾತ್ರೆ ತೊಗೊಂಡಿದ್ದೀನಿ. ಮಜ್ಜಿಗೆ ರೆಡಿ ಮಾಡೋಣ. 1 ಬಟ್ಲ ಮೊಸರು ಹಾಕ್ಕೊಂಡಿದ್ದೀನಿ. ಅದೇ ಅಳತೆಯಲ್ಲಿ 3 ಬಟ್ಲ ನೀರು ಹಾಕ್ಕೊಳ್ಬೇಕು. ಮಜ್ಜಿಗೆ ಗಟ್ಟಿ ಇದ್ರನ ರುಚಿ. ಭಾಳ ನೀರನ್ನು ಮಾಡ್ಕೋಬಾರ್ದು.
4-5 ಲೋಟ ನೀರದು ಹಾಕೊಳ್ಳಿಕ್ಕೆ ಹೋಗಬೇಡಿ. 1 ಬಟ್ಲ ಮೊಸರು ತೊಗೊಂಡ್ರೆ 3 ಬಟ್ಲ ನೀರು ಹಾಕೊಳ್ಳಿ. ಇದನ್ನು ಚೆನ್ನಾಗಿ ನೊರೆ ಬರೋ ಥರ 2ರಿಂದ 3 ಮಿನಿಟ್ ಆದರೂ ಮಜ್ಜಿಗೆನ ನಾವು ಕಡ್ಕೊಳ್ಬೇಕು. ನೋಡಿ ಈ ಥರ 1-2-3 ಮಿನಿಟ್ ಒಳಗೆ ಮಜ್ಜಿಗೆ ರೆಡಿ ಆಗುತ್ತೆ. ಚೆನ್ನಾಗಿ ನೊರೆ ಬರೋ ಥರ ಕಡಿದ್ರೆ ರುಚಿ ಮಜ್ಜಿಗೆ ರುಚಿ. ಮೊಸರನ್ನು ಹಾಕೋಬೋದು, ಮೊಸರು ಟೇಸ್ಟೇ ಬೇರೆ. ಮತ್ತು ಈ ಥರ ಮಜ್ಜಿಗೆ ರುಚಿ ಹಾಕೋದ್ರಿಂದ ಮಜ್ಜಿಗೆ ಟೇಸ್ಟೇ ಬೇರೆ ಬರುತ್ತೆ. ನೋಡಿ ನಾನು ಇನ್ನೊಂದು ಥರ ಹುಳಿ ಅಂಬಲಿ ಅಂತೇಳಿ ಮಾಡ್ತೀವಿ, ಅದನ್ನು ಒಂದು ಸಲ ಮಾಡಿ ತೋರಿಸ್ತೀನಿ. ಇದನ್ನು ಒಂದಿನ ನೀವು ಮಾಡಿ ಕುಡಿದ್ರೆ ದಿನಾಲೂ ಮಾಡಿ ಕುಡಿತಿರ್ತೀರ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಮಜ್ಜಿಗೆ ರೆಡಿಯಾಗಿದೆ. ಈಗ ನಾನು ಅಂಬ್ಲಿನೂ ಸ್ವಲ್ಪ ಆರಿದೆ ನೋಡಿ. ಅಂಬ್ಲಿ ಬಿಸಿ ಇರುತ್ತೆ, ಮಜ್ಜಿಗೆನ ಹಾಕೋಬೇಡಿ, ಮೊಸರು ಮಜ್ಜಿಗೆ ಹಾಕೋಬೇಡಿ. ಅಂಬ್ಲಿ ಚೆನ್ನಾಗಿ ಆರಿರಬೇಕು, ಅವಾಗ ನಾವು ಮಜ್ಜಿಗೆನ ಹಾಕ್ಕೊಳ್ಬೇಕು. ನೋಡಿ ಈ ಥರ ಮಾಡಿದ್ರೆ 1-2-3 ಸಲ ಮಾಡಿದ್ರೆ ಮಜ್ಜಿಗೆನೂ ಆರತ್ತೆ. ಬಿಸಿ ಇರುತ್ತೆ ಮಜ್ಜಿಗೆ ಮತ್ತು ಮೊಸರನ್ನ ಹಾಕೋಬೇಡಿ, ಆರಿದ ಮೇಲೇ ಹಾಕೊಳ್ಳಿ, ರುಚಿ ಇರತ್ತೆ. ಈಗ ನಾನು ಕುಟ್ಟಿದಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಹಾಕೋ ಗುಡ್ಕನ್ನ ಗಮ್ಮಂತ ವಾಸನೆ ಚೆನ್ನಾಗಿರತ್ತೆ ನೋಡಿ. ಕುಡಿಯುವಾಗೂ ಬಾಯಲ್ಲಿ ರುಚಿ ಇರತ್ತೆ. ಶುಂಠಿದು, ಬೆಳ್ಳುಳ್ಳಿದು, ಕೊತ್ತಂಬರಿದು, ಕರಿಬೇವುದು ಎಲ್ಲನೂ ರುಚಿ ಇರತ್ತೆ ನೋಡಿ. ಇದು ದೇಹಕ್ಕೆ ತಂಪು ಅಂಬ್ಲಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಊರ ಕಡೆ ಹಳ್ಳಿಗಳ ಕಡೆ ಅಂಬ್ಲಿ ಇಲ್ಲದ ಊಟಿಲ್ಲ. ನಾವು ದಿನ ಮನೆಯಲ್ಲಿ ಈ ಅಂಬ್ಲಿನ ಮಾಡ್ತೀವಿ. ವೆಯ್ಟ್ ಲಾಸ್ ಮಾಡೋರಿಗಂತೂ ಒಳ್ಳೆಯದಿದೆ. 1 ಗ್ಲಾಸ್ ಅಂಬ್ಲಿ ಕುಡಿದ್ರೆ ಮಧ್ಯಾಹ್ನ ಮಟ್ಟ ಹೊಟ್ಟೆ ಹಸಿವು ಆಗೋದಿಲ್ಲ, ಆ ಥರ ಇರತ್ತೆ. ಮದುವೆ ಮನೆಯಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂಬ್ಲಿ ಇಲ್ಲದ ಮದುವೆ ಇರಲ್ಲ ನೋಡಿ. ಈಗ ಆರಿದ ಮೇಲೆ ನಾವು ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಮಜ್ಜಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜೋಳದ ಹಿಟ್ಟು ಮತ್ತು ಮಜ್ಜಿಗೆ ಇದೆಲ್ಲನೂ ಮಿಕ್ಸ್ ಆಗಿ ಚೆನ್ನಾಗಿ ರುಚಿ ಕೊಡುತ್ತೆ ಇದು. ಈಗ ಇದಕ್ಕನ್ನು ನಾನು ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲು, ಬೇಕಂದವ್ರು ಹಾಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಹಾಕೋದ್ರಿಂದ ದೇಹಕ್ಕೆ ತಂಪು ಅಂಥೇಳಿ ಈರುಳ್ಳಿ ಹಾಕ್ಕೊಳ್ತೀವಿ. ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೂ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ 1 ಸ್ಪೂನ್ ಸಹಾಯದಿಂದನೂ ನಾವು ಮಿಕ್ಸ್ ಮಾಡ್ಕೊಂಡ್ರೂ ಬರುತ್ತೆ ನೋಡಿ. ಹಿಟ್ಟು ಚೆನ್ನಾಗಿ ಬೆಂದಿರಬೇಕು ಮತ್ತು ಮಜ್ಜಿಗೆ ಚೆನ್ನಾಗಿರಬೇಕು, ಅಂದ್ರೇ ರುಚಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ತನ್ನದ ಜೋಳದ ಅಂಬ್ಲಿ ರೆಡಿ. ಈ ಜೋಳದ ಅಂಬ್ಲಿನ ನಾವು ಏನಾದ್ರು ಸಾಂಬಾರದು ಮಾಡೋಕ್ಕೆ ಅನ್ನಕ್ಕೂ ರುಚಿಯಾಗಿರುತ್ತೆ, ಮತ್ತು ರೊಟ್ಟಿಗೆ ಹಿಂಗೂ ತಿನ್ಬೋದು ನಾವು ಹಚ್ಕೊಂಡು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ಜೋಳದ ಅಂಬ್ಲಿನ ಇನ್ನೊಂದು ಥರ ಇದೆ, ಇನ್ನೊಂದು ಸಲ ಅದನ್ನು ಜೋಳದ ನುಚ್ಚನ್ನು ಮಾಡೋದನ್ನು ಹೇಳ್ಕೊಡ್ತೀನಿ ನಾನು. ನೋಡಿ ಜೋಳದ ಅಂಬ್ಲಿ ರೆಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.